Hi, hello, namaste. A very warm welcome to bio classes. In the previous class, we started a new chapter, fresh chapter, the cell cycle and the cellular division. Already we have seen the introduction for that. Today, let's look into the exact cell cycle. ಸೊ ಕೋಶ ವಿಭಜನೆ ಮತ್ತು ಕೋಶ ವಿಭಜನೆ ಆಗ್ಬೇಕಂತಂದ್ರೆ ಹಂತಗಳು ಏನು ಅಂತ. ಸೊ ಅದನ್ನ ನಿನ್ನೆ ಕ್ಲಾಸ್ನಲ್ಲಿ ಜಸ್ಟ್ ಅದರೊಂದು ಮೀನಿಂಗ್ ನೋಡಿದ್ವಿ. ಸೊ ಒನ್ ಸೈಡ್ ವಿ ಅಬ್ಸರ್ವ್ ದ ದಟ್ ಡೆಫಿನಿಷನ್ ಫಾರ್ ಸೆಲ್ ಸೈಕಲ್. ಸೆಲ್ ಸೈಕಲ್ ಆಗ್ಬೇಕಂತಂದ್ರೆ ಸೆಲ್ ಸೈಕಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ತೀರಿ ನೀವು? ಸೆಲ್ ಸೈಕಲ್ ಅಂದ್ರೆ ಕೋಶ ವಿಭಜನೆ ಆಗ್ತಕ್ಕಂಥದ್ದು. ಇದು ಕಂಟಿನ್ಯೂಸ್ ಪ್ರೋಸೆಸ್. ಇದೆಂತ ಪ್ರೋಸೆಸ್? ಇದು ಕಂಟಿನ್ಯೂಸ್ ಪ್ರೋಸೆಸ್, ಕೋಶ ವಿಭಜನೆ ಆಗೋದು. ಬಟ್ ಆ ಕೋಶ ವಿಭಜನೆ ಆಗೋ ಕಂಟಿನ್ಯೂಸ್ ಪ್ರೋಸೆಸ್ ಸೈಕ್ಲಿಕ್ ಆಗಿ ನಡೀತಿರುತ್ತೆ, ಚಕ್ರೀಯವಾಗಿ. ಏನೋ ಹೇಳ್ತಾರೆ, ಜಲಚಕ್ರ ಅಂತ ಹೇಳ್ತೇವೆ. ನೀರು ಆವಿ ಆಗೋದು, ಆವಿ ಆಗಿದ್ದು ಮೋಡವಾಗಿ ಮತ್ತೆ ಮಳೆ ಬರೋದು, ಮತ್ತೆ ಇಲ್ಲಿ ನೀರು ನಿಂತ್ಕೊಳ್ಳೋದು, ಮತ್ತೆ ಆವಿಯಾಗಿ ಹೋಗೋದು. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಜಲಚಕ್ರ, ವಾಟರ್ ಸೈಕಲ್. ಬಟ್ ಹಿಯರ್ ವಿ ಆರ್ ಹ್ಯಾವಿಂಗ್ ಸೆಲ್ ಸೈಕಲ್. ಅಂದ್ರೆ ಕೋಶ ವಿಭಜನೆ ಆಗ್ತಕ್ಕಂಥ, ಪರಿವರ್ತನೆ ಆಗ್ತಕ್ಕಂಥ ಕಂಟಿನ್ಯೂಸ್ ಆಗೋ ಪ್ರೋಸೆಸ್. ಸೊ ದಟ್ ಪ್ರೋಸೆಸ್ ಆಕರಿಂಗ್ ಸೈಕ್ಲಿಕ್ ಫಾರ್ಮ್, ಸೆಲ್ ಸೈಕಲ್. ಸೊ ಆ ಸೆಲ್ ಸೈಕಲ್ಗೆ ಹಂತಗಳು ಏನಂತ, ಕೋಶ ವಿಭಜನೆ ಆಗ್ಬೇಕಾಗಿತ್ತು ಅಂತಂದ್ರೆ ಯಾವ ಹಂತಗಳು ಬರ್ತವೆ, ಯಾವ ರೀತಿ ವಿಭಜನೆ ಆಗುತ್ತಂತೆ, ರೈಟ್? ಸೊ ದಿಸ್ ಇಸ್ let's start today in this class. Let's consider how actually that a cell cycle will occur. ಏನಂಗ cell cycle ಅಂದ್ರೆ ಅಂತ. Okay, let's start with the cell cycle. So cell cycle means these are the events, cyclic events, where the DNA will undergo replication, the cell is going to grow in its size, and eventually the cell is going to divide. So ಸೆಲ್ ಒಳಗಡೆ ಇರತಕ್ಕಂಥ ಜೀವಕೋಶದ ನ್ಯೂಕ್ಲಿಯಸ್ ನಲ್ಲಿ ಇರತಕ್ಕಂಥ DNA ಏನಾಗೋದು? ಡಬಲ್ ಆಗೋದು, ಅಂದ್ರೆ ಜಾಸ್ತಿ ಆಗೋದು ಅದ್ರ ಕ್ವಾಂಟಿಟಿ. ಅದರ ಜೊತೆಗೆ ಸೆಲ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು ಕೂಡ ಜಾಸ್ತಿ ಆಗೋದು, ಸೆಲ್ ಗಾತ್ರದಲ್ಲಿ ಜಾಸ್ತಿ ಆಗೋದು. ಸೊ ಫೈನಲ್ ಆಗಿ ಸೆಲ್ ಕಟ್ ಆಗಿ 2 ಡಾಟರ್ ಸೆಲ್ ಆಗೋದಂತ. ಸೊ ದಟ್ ಪ್ರೊಸೆಸ್ ಇಸ್ ಸೆಲ್ ಡಿವಿಷನ್. ಅದಕ್ಕೆ ನಾವು ಕೋಶ ವಿಭಜನೆ ಅಂತ ಕರಿತೀವಿ. ಬಟ್ ಆ ಕೋಶ ವಿಭಜನೆಗೆ ಹಂತಗಳು ಏನು ಬರ್ತಾವಲ್ಲ, ಆ ಹಂತಗಳನ್ನ ನಾವು ಸೈಕ್ಲಿಕ್ ಫಾರ್ಮ್ ದಲ್ಲಿ ಹೇಳ್ತೀವಿ, ಚಕ್ರೀಯವಾಗಿ. ಸೊ ದಟ್ ಈಸ್ ಸೆಲ್ ಸೈಕಲ್. ಸೊ ಟುಡೇ ಲೆಟ್ಸ್ ಲುಕ್ ಇನ್ ಟು ದಟ್ ಸೆಲ್ ಸೈಕಲ್. ಸೊ ಹಿಯರ್ ಒನ್ ಸೈಡ್ ಐ ಆಮ್ ಗೋಯಿಂಗ್ ಟು ಡ್ರಾ ದಿಸ್ ಜಸ್ಟ್ ಸೆಲ್ ಸೈಕಲ್. ಯಾವ ರೀತಿ ಕಾಣಿಸುತ್ತೆ ಸೆಲ್ ಸೈಕಲ್ ಅಂತ. Yes, this is one cycle. Imagine. ಸೊ ಈ ಮಾರ್ಕರ್ ಬೋರ್ಡ್ ಮೇಲೆ ಅಷ್ಟು ನೀಟಾಗಿ ಬರ್ಲಿಕ್ಕಿಲ್ಲ ಡೈಗ್ರಾಮು, ಬಟ್ ಒಂದು ಸೈಕಲ್ ಅಂತ ಅನ್ಕೊಂಡ್ರಿ ಸದ್ಯಕ್ಕೆ, ಹೌದಾ? Okay, now here I have drawn the cycle of cell cycle, cell division cycle. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಡೈಲಿ ರೂಟೀನ್ ಈ ಕರೋನಾ ಲಾಕ್ಡೌನ್ ಬೀಳೋಕ್ಕಿಂತ ಮುಂಚೆ ಅಂತ ಅನ್ಕೊಳ್ಳೋಣ, ಸ್ಕೂಲ್ ಹೋಗ್ತಿದ್ದಾಗ ಅಂತ ಅನ್ಕೊಳ್ಳೋಣ. ನಿಮ್ಮ ಡೈಲಿ ರೂಟೀನ್ ಅಂದ್ರೆ ಏನಂತ ಹೇಳ್ತಿದ್ರಿ ನೀವು? ಬೆಳಗ್ಗೆ ಹೇಳೋದು, ಫ್ರೆಶ್ ಆಗೋದು, ನಾಷ್ಟ ಮಾಡೋದು, ಬ್ಯಾಗ್ ಹಾಕೊಂಡು ಸ್ಕೂಲಿಗೆ ಹೋಗೋದು, ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬರೋದು, ಸೊ ಸ್ವಲ್ಪ ಏನಾದರೂ ಹೋಮ್ವರ್ಕ್ ಇದ್ರೆ ಮಾಡೋದು, ಮತ್ತು ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ವರ್ಕ್. ಹಿಂಗೆ ಹೇಳ್ತಿದ್ವಲ್ಲ. ಅಂದ್ರೆ ನಾವು ಮಾಡೋ ವರ್ಕ್ ಹೆಂಗಿದೆ? ರೂಟೀನ್ ಇದೆ, ಹಿಂಗೆ ಸೈಕಲ್ ತರ ಹೋಗ್ತದೆ, ಚಕ್ರೀಯವಾಗಿ ಸೇಮ್ ಅದೇ ಇರುತ್ತಂತ. ಸೊ ಹಾಗೆ ಸೆಲ್ ಡಿವಿಷನ್ ಆಗೋ ಟೈಮ್ದಲ್ಲಿ, ಸೊ ಹಿಯರ್ ಒನ್ ಮದರ್ ಸೆಲ್ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್.
2 daughter cell divides into 4 daughter cell, 4 daughter cell divides into 8 daughter cell. ಎಷ್ಟೇ ಸಾರಿ ಡಿವಿಷನ್ ಆಗಲಿ, ಆ ಡಿವಿಷನ್ ಆಗ್ಬೇಕಾಗಿರ್ತಕ್ಕಂಥ ಹಂತಗಳು ಸೇಮ್ ಇರ್ತವಂತೆ. ಸೊ ಅದನ್ನ ಈಗ ಸೈಕ್ಲಿಕ್ ಫಾರ್ಮ್ ದಲ್ಲಿ ನೋಡೋಣ ಅಂತ ಯಾವ ರೀತಿ ಕಾಣಿಸುತ್ತೆ ಅಂತ. ರೈಟ್. ಸೊ ಹಿಯರ್ ಜಸ್ಟ್ ಒನ್ ರಿಪ್ರೆಸೆಂಟೇಷನ್ ಐ ಆಮ್ ಗಿವಿಂಗ್ ಹಿಯರ್. One mother cell divides into 2 daughter cells. This is mother cell divides into daughter cell. ಇಲ್ಲಿ ಮದರ್ ಸೆಲ್ ಇದ್ದಿದ್ದು ಡಾಟರ್ ಸೆಲ್ ಆಗಿ ವಿಭಜನೆ ಆಗ್ಬೇಕಾಗಿತ್ತಂದ್ರೆ ಒಳಗಡೆ ಏನೇನು ಪ್ರಿಪರೇಷನ್ ನಡಿಬೇಕು, ಯಾವ ರೀತಿ ಅದು ವಿಭಜನೆ ಆಗುತ್ತೆ ಅನ್ನೋ ಹಂತಗಳನ್ನ ಈ ಸೈಕಲ್ ಫಾರ್ಮ್ ದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಸೊ ಹಿಯರ್ ದಿಸ್ ಇಸ್ ಸೆಲ್ ಡಿವಿಷನ್. If you consider, majorly here we are having 3 kinds. 3 ತರ cell divisions ಗಳಿದಾವೆ. Types of cell divisions. Types of cell divisions. Majorly we are having 3 kinds. The first one is mitosis. Second one is meiosis, and one more we are having, third one, amitosis. So ಹೀಗೆ 3 ತರ ಸೆಲ್ ಡಿವಿಷನ್ಸ್ ಇದೆ. ಮೈಟೋಸಿಸ್, ಮಿಯೋಸಿಸ್, ಅಮೈಟೋಸಿಸ್. ಸೊ ಇದನ್ನು ಕನ್ನಡದಲ್ಲಿ ಕೂಡ ಕಲ್ತಿದ್ರಿ. ಮೈಟೋಸಿಸ್, ಮಿಯೋಸಿಸ್, ಕೋಶ ವಿಭಜನೆಗಳಂತ ಕಲ್ತಿದ್ದೇವೆ ನಾವು. ಸೊ ಇದೊಂದು ಎಕ್ಸ್ಟ್ರಾ ಅಮೈಟೋಸಿಸ್. ಸೊ ಈ ಟೈಪ್ಸ್ ಗಳೇನು, ಇದರ ಡಿಫ್ರೆನ್ಸ್ ಏನು ಅದು ಆಮೇಲೆ ನೋಡೋಣ ಅಂತ. ಜಸ್ಟ್ ನೇಮ್ಸ್ ತಲೆ ಇಟ್ಕೊಡ್ರಿ ಸದ್ಯಕ್ಕೆ. ಮೈಟೋಸಿಸ್, ಮಿಯೋಸಿಸ್, ಅಮೈಟೋಸಿಸ್, ದೀಸ್ ಆರ್ ದ 3 ಟೈಪ್ಸ್ ಆಫ್ ಸೆಲ್ ಡಿವಿಷನ್ಸ್, ವಾಟ್ ಎವರ್ ದ ಸೆಲ್ ಇಟ್ ಮೈಟ್ ಬಿ. ರೈಟ್. ಯಾವುದೇ ತರದ ಸೆಲ್ ಡಿವಿಷನ್ ಆದ್ರೆ ಸೊ ಅದಕ್ಕೆ ಈ ರೀತಿ ಒಂದು ಸೈಕಲ್ ಅನ್ನ ನೋಡ್ತೀವಿ ನಾವು. Now here just I am labeling the parts here. Let us consider the cell start from here. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಸೈಕಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ, ಬಟ್ ನಾವು ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ ಈಗ. Now here this page it is G1 page, this page it is S page, and this is G2 page. 3 pages. S page, sorry, G1 page, S page, G2 page. Right. And next one, this is propage, and next one this is metapage, and next one this is anapage, and next this one telopage, and one more we are having, that is cytokinesis. What is the next one? Cytokinesis. Okay, ಇದು ಕೋಶ ವಿಭಜನೆ ಚಕ್ರದ ಮುಖ್ಯವಾದ ಹಂತಗಳಂತ. But here the stages of cell cycle are divided into 2 major stages. Cell cycle major stages, or the pages of a cell cycle. So pages are stages, ಹಂತಗಳಂತ ಹೇಳ್ತಾರೆ ಕನ್ನಡದ. ಕೋಶ ವಿಭಜನೆ ಮುಖ್ಯವಾದ ಹಂತಗಳು 2 ಇದಾವಂತ. ಸೊ ದ ಫಸ್ಟ್ ಸ್ಟೇಜ್ ಈಸ್ ಇಂಟರ್ಪೇಜ್. ಗಾಬರಿ ಆಗ್ಬೇಡ್ರಿ, ಏನೆಲ್ಲ ಎಷ್ಟೋ ಟರ್ಮ್ಸ್ ಬರ್ತಾವ ಅಂತ ಗಾಬರಿ ಆಗ್ಬೇಡ್ರಿ. ನಾನು ಹೇಳ್ತೀನಿ ಅದ್ರ ಮೀನಿಂಗ್ ಹೇಳ್ತೀನಿ. ಮೊದಲು ನಿಮ್ಗೆ ವರ್ಡ್ಸ್ ನೆನ್ಪು ಮಾಡಿಸ್ಕೊಡ್ತಾ ಇದ್ದೀನಿ. ವರ್ಡ್ಸ್ ಹೇಳ್ತಾನೆ, ಜಸ್ಟ್ ಅದ್ರ ಮೀನಿಂಗ್ ನಾನು ಹೇಳ್ತೀನಿ. ದ ಫಸ್ಟ್ ಒನ್ ಈಸ್ ಇಂಟರ್ಪೇಜ್, and the second one is M page. M page means mitotic page. M page or mitotic page. Okay. Now coming to the stage here. What is the first one? Interpage. Interpage, it is subdivided into 3 stages again. That is G1 page, S page, G2 page. 3 ಹಂತಗಳು ನಾನು ಆಲ್ರೆಡಿ ಬರೆದಿದ್ದೀನಿ. G1 page, S page, G2 page. All the 3 stages together called as interpage. From this point to this point, this is interpage. ಇಲ್ಲಿಂದ ಇಲ್ಲಿವರೆಗೆ interpage. Remaining all the pages are called as M page. ಉಳಿದಿದ್ದಕ್ಕೆಲ್ಲ ಏನಂತ ಕರಿತೀವಿ? M page. M page ಅಲ್ಲಿ ಏನೇನು ಬರ್ತಾವೆ ಅಂದ್ರೆ ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟೆಲೋಪೇಜ್, ಸೈಟೋಕೈನೆಸಿಸ್.
ನೆಕ್ಸ್ಟ್ ಒಂದು ಸೈಟ್ ಅಪೆಂಡಿಸಸ್. ಹೌದಾ, ನೇಮ್ಸ್ಗಳು ತಲೆ ಉಳ್ತಾವ ನಿಮ್ಗೆ. ಓಕೆ, ಈಗ ಅದ್ರ ಮೀನಿಂಗ್ ನೋಡೋಣ ಅಂತ. ನಾವು ಇಮ್ಯಾಜಿನ್ interpage. Let us consider what is the meaning of inter. Inter means in between, intra means inside. ಎರಡು ವರ್ಡ್ಸ್ ಗಳು ಬರ್ತವೆ ಇಲ್ಲಿ, ಇಂಟ್ರಾ, ಇಂಟರ್. ಇಂಟರ್ ಅಂದ್ರೆ ಮಧ್ಯ ಅಂತ ಹೇಳ್ತೇವೆ, ಪೇಜ್ ಅಂದ್ರೆ ಸ್ಟೇಜ್, ಹಂತ. ಇಂಟರ್ ಪೇಜ್ ಅಂದ್ರೆ ಮಧ್ಯದ ಹಂತ ಅಂತ, ಅಂದ್ರೆ ಕೋಶ ವಿಭಜನೆಯ ಮಧ್ಯದ ಹಂತ ಅಂತ. ಜಸ್ಟ್ ಐ ಟೋಲ್ಡ್ ಯು. ಇಮ್ಯಾಜಿನ್ one mother cell divides into two daughter cell. Next, again both the daughter cell divides into four daughter cell. Two daughter cell divides into four daughter cell. ಮರಿ ಜೀವಕೋಶಗಳಿಗೆ ಡಾಟರ್ ಸೆಲ್ ಅಂತ ಕರಿತೀವಿ, ತಾಯಿ ಜೀವಕೋಶಗಳಿಗೆ ಮದರ್ ಸೆಲ್ ಅಂತ ಕರಿತೀವಿ. ಮದರ್ ಸೆಲ್ ಡಿವೈಡ್ಸ್ ಇಂಟು ಟೂ ಡಾಟರ್ ಸೆಲ್. ಅಗೇನ್ ದೀಸ್ ಡಾಟರ್ ಸೆಲ್ಸ್, ನೌ ದೀಸ್ ಆರ್ ಮದರ್ ಸೆಲ್ಸ್, ಯಾಕಂದ್ರೆ ಈಗ ಯು ಡಿವಿಷನ್ ಆಗ್ತವಲ್ಲ. ನಾವು ದೀಸ್ ಮದರ್ ಸೆಲ್ ಡಿವೈಡ್ಸ್ ಇಂಟು ಡಾಟರ್ ಸೆಲ್. ಹೌದಾ, ಇಲ್ಲಿ ಪ್ರತಿ ಸಾರಿ ವಿಭಜನೆ ಆಗೋ ಟೈಮ್ದಲ್ಲಿ ಸೆಲ್ ಒಳಗಡೆ ಏನೋ ಒಂದು ತಯಾರಿ ನಡಿಬೇಕಲ್ಲ, ಪ್ರಿಪರೇಷನ್ ನಡಿಬೇಕಲ್ಲ. ಸೊ ದಟ್ ಪ್ರಿಪರೇಷನ್ ಸ್ಟೇಜ್ ಇಸ್ ಇಂಟರ್ಪೇಜ್. ಅದಕ್ಕೆ ನಾವೇನಂತ ಕರಿತೇವೆ, ಇಂಟರ್ಪೇಜ್. Hence, because of that reason, interpage, it is also called by the name, I will write here, it is also called by the name preparatory page. What is its another name? Preparatory page. Or sometimes we will consider as a resting page. Resting adast correct ansodilla. Preparatory stage anta ankodತಾರೆ ಅದಕ್ಕೆ. Preparatory stage are also called as interpage. ಬಟ್ ಟೆಕ್ಸ್ಟ್ ಬುಕ್ ದಲ್ಲಿ ಏನಂತ ಕೊಟ್ಟಾರಂದ್ರೆ, ಇಂಟರ್ಪೇಜ್ ಅಂದ್ರೆ ಎರಡು ಮೈಟೋಟಿಕ್ ಡಿವಿಷನ್ ಗಳ ಮಧ್ಯೆ ಇರುವಂತಹ ಗ್ಯಾಪ್ ಅಂತ. ವಾಟ್ ಇಸ್ ಟೋಟಲ್ ಸ್ಟೇಜ್? ಓಕೆ, ನಿಮ್ಗೆ ಅದನ್ನ ಬರೆದು ಬಿಟ್ರೆ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇದಿಷ್ಟು ಏನಿದು ಐ ಪೇಜ್. What is this total one? I page. I page means interpage. ಹೌದಾ, ಅದರ ಮೂರು ಹಂತಗಳಂತ ಒಳಗಡೆ. ನೆಕ್ಸ್ಟ್, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ದಿಸ್ ಈಸ್ ಎಂ ಪೇಜ್. What is this one? M page. So this is M page. ಹೌದಾ, I page and M page. I page, it is also called as preparatory stage. Inside the cell something is going to prepare. ಆ ಪ್ರಿಪರೇಷನ್ ಯಾವುದಕ್ಕೆ ಪ್ರಿಪರೇಷನ್ ಆಗೋದು ಅಂದ್ರೆ ಸೆಲ್ ಡಿವಿಷನ್ಗೆ ಪ್ರಿಪರೇಷನ್ ಆಗೋದು. ಸೊ ಫಾರ್ ಎಕ್ಸಾಂಪಲ್, ನಾವು ದಿಸ್ ಈಸ್ ದ ಸೈಜ್ ಆಫ್ ದ ಸೆಲ್ ಪ್ರೆಸೆಂಟ್ ಇನ್ ದ ಐ ಪೇಜ್. ಐ ಪೇಜ್ ಪ್ರಾರಂಭದಲ್ಲಿ ಸೆಲ್ ಚಿಕ್ಕದಾಗಿತ್ತು ಅಂತ ಅನ್ಕೊಳ್ಳೋಣ, ಚಿಕ್ಕದಾಗಿತ್ತು. ಬಟ್ ಆ ಸೆಲ್ ವಿಭಜನೆ ಆಗ್ಬೇಕಂದ್ರೆ ಫಸ್ಟ್ ದೊಡ್ಡದಾಗಬೇಕದು. ಸೊ ದೊಡ್ಡದಾಗಬೇಕಂದ್ರೆ ಈ ಎಲ್ಲ ಹಂತಗಳನ್ನು ದಾಟ್ಕೊಂಡು ಬರ್ಬೇಕದು. ಸೊ ಬಂದಾಗ ಇಲ್ಲಿ ದೊಡ್ಡದಾಯ್ತದೆ, ಅದೇ ಜೀವಕೋಶ ದೊಡ್ಡದಾಯ್ತಿದೆ. ಸೊ ಇಟ್ ಈಸ್ ಗ್ರೋಯಿಂಗ್ ಇನ್ ಸೈಜ್. ದಟ್ ಮೀನ್ಸ್ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ಸೆಲ್ ಡಿವಿಷನ್. ನಾವು ದಿಸ್ ಬಿಗರ್ ಸೆಲ್ ಈಸ್ ಗೋಯಿಂಗ್ ಡಿವೈಡ್. ಇಲ್ಲಿ ಡಿವಿಷನ್ ಆಗತ್ತಂತೆ, ಈ ಹಂತಗಳಲ್ಲಿ ಸೆಲ್ ವಿಭಜನೆ ಆಗೋದು. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಸೆಲ್ ಏನಾಯ್ತು, ಡಿವಿಷನ್ ಆಗ್ಲಿಲ್ಲ. ಡಿವಿಷನ್ಗೆ ಬೇಕಾದಂತ ಮಟೀರಿಯಲ್ಸ್ ಗಳನ್ನ ಒಳಗಡೆ ರೆಡಿ ಮಾಡ್ಕೊಳ್ತಂತ. ದಟ್ ಮೀನ್ಸ್ ಇಟ್ ಹ್ಯಾಸ್ ಪ್ರಿಪೇರ್ಡ್ ದ ಮಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದ ಸೆಲ್ ಡಿವಿಷನ್. ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಿಪರೇಟರಿ ಸ್ಟೇಜ್. ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಯಾವುದೋ ಒಂದು ಟೂರ್ ಹೋಗ್ತಿದ್ವಿ ಅಂತ ಅನ್ಕೋಣ, ಒಂದು 4-5 ದಿನದ ಟೂರ್ ಹೋಗ್ತಿದ್ವಿ ಅಂತ ಅನ್ಕೋಣ. ಇವತ್ತೇ ಟೂರ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಈಗಲೇ ಹೋಗೋದಿಲ್ಲ. 4-5 ದಿನ ಟೂರ್ ಈಗಲೇ ಸಡನ್ ಆಗಿ ಹೋಗೋದಿಲ್ಲ. ಮಿನಿಮಮ್ 2-3 ದಿನ ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಸೊ ನಮ್ಮ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದು, ಯಾವ ಬಟ್ಟೆ ಇಟ್ಕೊಳ್ಬೇಕು, ಊಟಕ್ಕೆ ಏನೋ ಅಡಿಗೆ ಐಟಮ್ಸ್ ಗಳನ್ನ ಏನೇನು ಮಾಡ್ಕೋಬೇಕು, ಯಾರನ್ನು ಕರಿಬೇಕು, ಯಾವ ವೆಹಿಕಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ ಪ್ಲೇಸಿಗೆ ಹೋಗ್ಬೇಕು, ಅದೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತೇವೆ. ದಿಸ್ ಇಸ್ ಹೌ ದ ಸೆಲ್ ಇಟ್ ಈಸ್ ಗೋಯಿಂಗ್ ಟು ಪ್ರಿಪೇರ್ ಇಟ್ ಸೆಲ್ಫ್ ಫಾರ್ ಸೆಲ್ ಡಿವಿಷನ್. ದಟ್ ಪ್ರಿಪರೇಟರಿ ಸ್ಟೇಜ್ ಇಟ್ ಈಸ್ ಟೋಟಲಿ ಕಾಲ್ಡ್ ಆಸ್ ಐ ಪೇಜ್. ಅದಕ್ಕೆ ಇಂಟರ್ಪೇಜ್ ಅಂತ ಕರಿತೇವೆ. ಅಂಡ್ ದಿಸ್ ಈಸ್ ಅಬೌಟ್ 95% ಆಫ್ ಸೆಲ್ ಡಿವಿಷನ್ ಟೈಮ್ ಟೋಟಲ್. 95% ಆಫ್ ದ ಸೆಲ್ ಸೈಕಲ್. ಅಂದ್ರೆ ಒಂದು ಕೋಶ ವಿಭಜನೆ ಆಗ್ಬೇಕಾಗಿತ್ತಂದ್ರೆ 95% ಟೈಮ್ ಬರೀ ಪ್ರಿಪರೇಷನ್ ಹೋಗುತ್ತಂತ. ಸೊ ಜಸ್ಟ್ ಎಸ್ಟರ್ಡೇ ಐ ಗೇವ್ ಒನ್ ಎಕ್ಸಾಂಪಲ್. ಹ್ಯೂಮನ್ ಸೆಲ್ ಡಿವಿಷನ್, ಸೇ ಫಾರ್ ಎಕ್ಸಾಂಪಲ್, okay, I'll write here. Human cell division. ನಮ್ಮ ಸೆಲ್ ವಿಭಜನೆ ಆಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕಂತ ಹೇಳಿದ್ದೇನೆ ನಾನು? ಎಸ್, ದಟ್ ಈಸ್ 24 hours. Out of 24 hours, 23 hours
23 hours, this is for I page. Just 1 hour is for mitotic page. ಅಂದ್ರೆ 24 ತಾಸಿನಲ್ಲಿ ಕೋಶ ವಿಭಜನೆ ಆಗುತ್ತಂದ್ರೆ 24 ತಾಸು ಕಟ್ ಆಗೋದಿಲ್ಲ ಅದು. 23 hours cell is preparing itself for division. ಸೆಲ್ ಒಳಗಡೆ ಸಿದ್ಧತೆ ನಡೀತಾ ಇರುತ್ತೆ ಕೋಶ ವಿಭಜನೆಗೆ. ಬರೀ 1 ತಾಸದಲ್ಲಿ ವಿಭಜನೆ ಆಗುತ್ತಂತೆ. ಅಂದ್ರೆ ಇಲ್ಲಿ ವಿಭಜನೆಗೆ ಬೇಕಾದ ಸಿದ್ಧತೆಗಳಿಗೆ ಜಾಸ್ತಿ ಟೈಮ್ ಹೋಗುತ್ತಂತೆ. ದ ಟೋಟಲ್ ಪೇಜ್ ಇಸ್ ಐ ಪೇಜ್. ಕ್ಲಿಯರ್ ಆಗುತ್ತಾ ನಿಮ್ಗೆ? So interphase, it is the gap between two mitotic stages. So this interphase is divided into 3 substages: G1, S and G2 phase. So I'll write them here. G1 phase, ಅದಕ್ಕೆ ನಾನು G1 phase ಅಂತ ಕರಿತೀನಿ. ಏನು G ಅಂದ್ರೆ ಮೀನಿಂಗ್? So G means growth, or it is also called as gap. ನಾನು G ಎರಡು ಮೀನಿಂಗ್ ತಗೋಬೋದಿಲ್ಲ, ಗ್ರೋತ್ ಆರ್ ಗ್ಯಾಪ್. ಗ್ಯಾಪ್ 1 ಪೇಜ್ ಆರ್ ಗ್ರೋತ್ 1 ಪೇಜ್. ಎಸ್ ಇಲ್ಲೊಂದು ಸೆಕೆಂಡ್ ಸ್ಟೇಜ್ ಇದೆ. ಎಸ್ ಮೀನ್ಸ್ ಸಿಂಥೆಸಿಸ್. ಎಸ್ ಮೀನ್ಸ್ ವಾಟ್? ಸಿಂಥೆಸಿಸ್, ಉತ್ಪಾದನೆ ಆಗೋದು. ಅಲ್ಲಿ ಏನೋ ಒಂದು ವಿಶೇಷವಾದ ವಸ್ತು ಉತ್ಪಾದನೆ ಅಂತ ಹೇಳ್ತೀರ ಅಂದ್ರೆ ಏನಂತ. ಎಸ್ ಮೀನ್ಸ್ ಸಿಂಥೆಸಿಸ್. ಅಂಡ್ G2 means again this is gap 2 page or growth 2 page. G1, S, G2, all the pages together called as interphase or I page. Okay, so in this gap page what happens? Cell ಒಳಗಡೆ ಏನಾಗುತ್ತೆ gap page? Gap 1 page. Here cell is, I'll write them here. Cell is metabolically active. Cell is what? Metabolically active. ಅಂದ್ರೆ ಕೋಶದ ಒಳಗಡೆ, ಈಗ ಸದ್ಯಕ್ಕೆ ಕೋಶದ ಒಳಗಡೆ ಮೆಟಾಬಾಲಿಕಲ್ ಆಕ್ಟಿವಿಟೀಸ್ ಜಾಸ್ತಿ ನಡೀತಿರ್ತವೆ. ದಟ್ ಮೀನ್ಸ್ ದ ಕೆಮಿಕಲ್ ರಿಯಾಕ್ಷನ್ಸ್, ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಆಕರಿಂಗ್ ಮೋರ್ ಇನ್ಸೈಡ್ ದ ಸೆಲ್. ನೌ ದ ಸೆಲ್ ಇಸ್ ವೆರಿ ಆಕ್ಟಿವ್. ಯಾಕಂದ್ರೆ ಸಿದ್ಧತೆ ಆಗ್ಬೇಕಲ್ಲ ವಿಭಜನೆಗೆ. ಸೊ ನೌ ಇನ್ ದ ಗ್ಯಾಪ್ ಆನ್ ಪೇಜ್ ಇನ್ಸೈಡ್ ದ ಸೆಲ್ ಮೆಟಾಬಾಲಿಕಲ್ ಆಕ್ಟಿವಿಟೀಸ್ ಆರ್ ಮೋರ್. That means energy level is more. And also here RNA production and protein production is more. Protein production is more. ಅಂದ್ರೆ ಈಗ ಸದ್ಯಕ್ಕೆ ಸೆಲ್ ಒಳಗಡೆ RNA ಕಣಗಳು, RNA molecules, ribonucleic acid molecules, just like DNA. So RNA production as well as protein production, that is occurring more. ಯಾಕಂದ್ರೆ ಸೆಲ್ ಡಿವಿಷನ್ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಸೆಲ್ ಕಟ್ಟಾಗಿ 2 ಸೆಲ್ ಆಗ್ಬೇಕಾಗಿತ್ತು ಅಂದ್ರೆ ಒಳಗಡೆ ಪ್ರೋಟೀನ್ ಕಣಗಳು ಜಾಸ್ತಿ ಬೇಕು. Hence here the protein synthesis, and those proteins are produced with the help of RNA. Those proteins are produced with the help of RNA. Now RNA and protein production is more inside the cell. So that stage is called as gap 1 page or gap 2 page. Right? Now let us imagine, now the cell is present in S page. ಇಲ್ಲಿಂದ S page ಬಂತು ಅದು ಸೆಲ್. ನೆಕ್ಸ್ಟ್ ಹಂತಕ್ಕೆ ಬಂತು. So S page means it is also called as synthesis page. S ಅಂದ್ರೆ ಏನು? Synthesis. So synthesis means here DNA replication is occurring. This is a major thing. DNA replication or duplicating. ಇದು ಬಹಳ ಮುಖ್ಯವಾಗಿ ನೋಡಿ. Inside the cell the DNA is undergoing duplicating. So as already we know, if this is the cell means inside the nucleus there will be DNA. ನಾವು ನ್ಯೂಕ್ಲಿಯಸ್ ಸ್ಟಡಿ ಮಾಡೋ ಟೈಮ್ದಲ್ಲಿ ನೋಡಿದ್ವಿ DNA ಪ್ರೆಸೆಂಟ್ ಇನ್ ಕ್ರೋಮ್ಯಾಟಿನ್ ಫಾರ್ಮ್. ಈಗ ಆ DNA ಡಬಲ್ ಆಗುತ್ತೆ. ಯಾಕೆ ಡಬಲ್ ಆಗ್ಬೇಕಂದ್ರೆ 2 ಮರಿ ಜೀವಕೋಶಗಳಾಗಿ ಹೊಡೆದಾಗ ಎರಡಕ್ಕೂ ಈಕ್ವಲ್ ಆಗಿ DNA ಹೋಗ್ಬೇಕಲ್ಲ ಅಲ್ಲಿ. Hence the DNA is doubling. So that phase is S phase. This is the important phase. Why? Because DNA duplication process is very important. If there is no DNA duplication means there is no cell division. Why? Because the DNA is master molecule. ಇವೆಲ್ಲದರಲ್ಲಿ ಮಾಸ್ಟರ್ ಮಾಲಿಕ್ಯೂಲ್ ಅದು DNA. So the nucleus ಒಳಗಡೆ ಆಗೋದಂತ. And along with that one, so outside centrioles are duplicated. Or centrioles are doubled in the cytoplasm.
ಸೊ ಲಾಸ್ಟ್ ಟೈಮ್ದಲ್ಲಿ ನೋಡಿದ್ದೀವಿ ನಾವು ಅದನ್ನ, ಸೆಂಟ್ರಿಯೋಲ್ಸ್. ನಾವು ದಿಸ್ ಈಸ್ ಒನ್ ಸೆಂಟ್ರೋಸೋಮ್. ನಾನು ಡ್ರಾ ಮಾಡಿದ ಒಂದು ಸೆಂಟ್ರೋಸೋಮ್. ಆ ಒಂದು ಸೆಂಟ್ರೋಸೋಮ್ದಲ್ಲಿ 2 ಸೆಂಟ್ರಿಯೋಲ್ಸ್ ಇದಾವೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ಪ್ರೆಸೆಂಟ್ ಇನ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ನಾವು ದಟ್ ಪೇರ್ ಈಸ್ ಡಬಲ್ಡ್. ಎರಡು ಜೋಡಿಗಳು ಉಟ್ಕೊಳ್ತವೆ. ಇದರಿಂದ ಇನ್ನೊಂದು ಜೋಡಿ ಬರುತ್ತಿಲ್ಲ. ಸೆಂಟ್ರಿಯೋಲ್ಸ್ ಆರ್ ಡಬಲ್. ನೀವು ಕೇಳಬಹುದು ಸೆಂಟ್ರಿಯೋಲ್ಸ್ ಯಾಕೆ ಡಬಲ್ ಆಗ್ಬೇಕಂತ. ವೈ? ಬಿಕಾಸ್ ದೀಸ್ ಸೆಂಟ್ರಿಯೋಲ್ಸ್ ಹೆಲ್ಪ್ ಇನ್ ದಿ ಸಪರೇಷನ್ ಆಫ್ ಕ್ರೋಮೋಸೋಮ್ಸ್, ವರ್ಣತಂತುಗಳು. ಈ ಒಳಗಡೆ ಏನು DNA ಅಂತ ಹೇಳಿದೀವಲ್ಲ, ಆ DNA ಕರೆಕ್ಟ್ ಆಗಿ ಸುತ್ತಕೊಂಡಾಗ ಒಂದು ಕ್ರೋಮೋಸೋಮ್ ಆಗುತ್ತದೆ. ಆ ಕ್ರೋಮೋಸೋಮ್ಗಳನ್ನ ಮರಿ ಜೀವಕೋಶಗಳಿಗೆ ಹರಿದಂಚಬೇಕಾಗಿತ್ತು ಅಂದ್ರೆ ಸೆಂಟ್ರಿಯೋಲ್ಸ್ಗಳು ಬೇಕಂತಲ್ಲಿ. ಸೊ ಅಲಾಂಗ್ ವಿತ್ ದ DNA replication, the centrioles are going to be doubled. So that is S phase. Now after that S phase, the cell comes to gap 2 phase. Now it comes to what? Gap 2 phase. ಇಲ್ಲಿ ಅಂತ gap 2 phase ಬಂತು. Right? It comes to gap 2 phase. Now gap 2 phase are also called as growth 2 phase. ಈಗ ಸೆಲ್ ಒಳಗಡೆ ಏನೇನಾಗುತ್ತೆ ಈ ಹಂತಕ್ಕೆ ಬಂದಾಗ. Now when the cell comes to gap 2 phase, so here RNA production as well as protein production, that is continuous. ಗ್ಯಾಪ್ 1 ಪೇಜ್ ನಲ್ಲಿ RNA ಪ್ರೋಟೀನ್ ಏನ್ ರೆಡಿ ಆಗ್ತಿರುತ್ತೋ ಆ ಪ್ರೊಸೆಸ್ ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ G2 ಪೇಜ್ ನಲ್ಲಿ. ಬಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ದ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್. many macromolecules as well as organelles. ಕೋಶದ ಕಣದಂಗಗಳು, organelles, different organelles. Those organelles are doubled in the stage, and also many different macromolecules are produced. Say for example, here the microtubules are produced. ಅದಕ್ಕೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಮೈಕ್ರೋಟ್ಯೂಬಲ್ಸ್ ಆರ್ ಪ್ರೊಡ್ಯೂಸ್ಡ್. ವಾಟ್ ದೀಸ್ ಮೈಕ್ರೋಟ್ಯೂಬಲ್ಸ್ ಆರ್? ದೀಸ್ ಆರ್ ದ ಸೈಟೋಸ್ಕೆಲೆಟನ್ ಮಟೀರಿಯಲ್ಸ್, ಮೈಕ್ರೋಟ್ಯೂಬಲ್ಸ್. ಇದೇ ಮೈಕ್ರೋಟ್ಯೂಬಲ್ಸ್ ಸೆಂಟ್ರಿಯೋಲ್ ಇಂದ ರೆಡಿ ಆಗುತ್ತೆ ಅಂತ ನಾನು ಹೇಳಿದ್ದೆ. ಆ ಮೈಕ್ರೋಟ್ಯೂಬಲ್ಸ್ ವರ್ಣತಂತುಗಳು ಅಂದ್ರೆ ಕ್ರೋಮೋಸೋಮ್ಸ್ ಗಳನ್ನ ಸಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ದೋಸ್ ಮೈಕ್ರೋಟ್ಯೂಬಲ್ಸ್ ಆರ್ ದಿ ಮ್ಯಾಕ್ರೋಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಇನ್ ದ ಗ್ಯಾಪ್ 2 phase. ಅಂದ್ರೆ ವರ್ಣತಂತುಗಳನ್ನ ಸಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಂತ. ಇವಿಷ್ಟು ಹಂತ ದಾಟೋ ಟೈಮ್ದಲ್ಲಿ ಸೆಲ್ಲು ರೆಡಿ ಆಯ್ತು ಅಂತ. ಫಾರ್ ವಾಟ್? ಇಟ್ ಈಸ್ ರೆಡಿ ಫಾರ್ ಸೆಲ್ ಡಿವಿಷನ್. ಈ ಹಂತಕ್ಕೆ ಬಂತು. ನಾವ್ ದ ಸೆಕೆಂಡ್ ಪೇಜ್ ಸ್ಟಾರ್ಟ್. ವಾಟ್ ಇಸ್ ದಟ್ ಸೆಕೆಂಡ್ ಪೇಜ್? ಎಂ ಪೇಜ್. ಆ ಎಂ ಪೇಜ್ ನಲ್ಲಿ ಕೆಲವೊಂದಿಷ್ಟು ಹಂತಗಳನ್ನು ನೋಡ್ತೇವೆ. ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟಿಲೋಪೇಜ್. ಲಾಸ್ಟ್ ಟೈಮ್ ನೋಡಿದ್ರಿ ನೀವು, ಸಾರಿ ಹೈಸ್ಕೂಲ್ ನಲ್ಲಿ ಕಲ್ತಿದ್ರಿ. ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟಿಲೋಪೇಜ್. ಸೊ ಆಲ್ ದೀಸ್ 4 stages, I'll write here, all these 4 stages are called as karyokinesis. ನಾವು ಏನಂತ ಕರಿತೀವಿ? ಕ್ಯಾರಿಯೋಕೈನೆಸಿಸ್. ಅದರ ಮುಂದೆ ಬರೋದು ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್, ಸೈಟೋಕೈನೆಸಿಸ್, ದಿಸ್ ಟೋಟಲ್ ಪೇಜ್ ಇಸ್ ಎಂ ಪೇಜ್. ಎಂ ಅಂದ್ರೆ ಮೀನಿಂಗು ಮೈಟೋಟಿಕ್ ಪೇಜ್. ಏನದು ಮೈಟೋಟಿಕ್ ಪೇಜ್? ಏನದು ಎಂ ಪೇಜ್? ಸೊ ಉಳಿದಿದ್ದ ಸ್ಟೇಜಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಬಟ್ ಒಂದು ವೆರಿ ಇಂಪಾರ್ಟೆಂಟ್ಲಿ, ಈ ಸ್ಟೇಜಸ್ ಹಂತಗಳೇನು, ಈ ಹಂತಗಳಲ್ಲಿ ಸೆಲ್ ಒಳಗಡೆ ಏನೇನು ಬದಲಾವಣೆ ಆಗುತ್ತೆ, ಈ ಬದಲಾವಣೆಗಳನ್ನ ತಲೆ ಇಟ್ಕೊಳ್ರಿ. ದ ಪ್ರೊಡಕ್ಷನ್ ಆಫ್ ಆಲ್ ದಿಸ್ ಮಟೀರಿಯಲ್. ನಾವು ದ ಟೋಟಲ್ ಆಲ್ ದಿಸ್ ಸ್ಟೇಜಸ್ ಟುಗೆದರ್ ಕಾಲ್ಡ್ ಆಸ್ ಇಂಟರ್ಪೇಜ್ ಆರ್ ಪ್ರಿಪರೇಟರಿ ಪೇಜ್. ಈಗ ಸೆಲ್ ಸಿದ್ಧತೆ ಆಗ್ತಾ ಇದೆ, ಒಳಗಡೆ ವಿಭಜನೆ ಆಗ್ಬೇಕಾಗಿತ್ತು ಅಂದ್ರೆ. ಆಮೇಲೆ ಎಲ್ಲಾ ರೆಡಿ ಆದ್ಮೇಲೆ ವಿಭಜನೆ ಆಗುತ್ತೆ ಸೆಲ್. ಹಾಗೆ ವಿಭಜನೆ ಆಗೋದಿಲ್ಲ, ಒಳಗಡೆ ರೆಡಿ ಆಗ್ಬೇಕಲ್ಲ. ನಾವು ಎಲ್ಲಾದ್ರೂ ಹೋಗ್ಬೇಕಂತ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಡ್ತೀವಲ್ಲ, ಹಾಗೆ ಸೆಲ್ ರೆಡಿ ಆಯ್ತಂತ. ಸೊ ದಟ್ ಸ್ಟೇಜ್ ಈಸ್ ಇಂಟರ್ಪೇಜ್. ಇಂಟರ್ಪೇಜ್, ಇಟ್ ಈಸ್ ದ ಮೇಜರ್ ಟೈಮ್ ರಿಕ್ವೈರಿಂಗ್ ಸ್ಟೇಜ್ ಇನ್ ಕೇಸ್ ಆಫ್ ದ ಸೆಲ್ ಸೈಕಲ್. ಸೆಲ್ ಸೈಕಲ್ ದಲ್ಲಿ ಬಹಳ ಟೈಮ್ ತಗೊಳ್ಳದೆ ಇಂಟರ್ಪೇಜ್. ಎಷ್ಟು? 95%. ಇದ್ರದ್ದು ಜಸ್ಟ್ ಒಂದು 5% ಟೈಮ್ ಅಷ್ಟೇ ಅಂತ. ಸೊ ಇಟ್ ವಿಲ್ ಟೇಕ್ ಅಬೌಟ್ ಜಸ್ಟ್ 5% ಆಫ್ ಟೈಮ್, ರೈಟ್? ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ಸ್ ಡಿಸ್ಕಸ್ ದೀಸ್ ಎಂ ಪೇಜ್ ಸ್ಟೇಜಸ್. ಎಸ್, ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ಗಳು ಬಂದರೆ, ಏನೇ ಅರ್ಥ ಆಗಲಿಲ್ಲ ಅಂದ್ರೂ ನನಗೆ ಮೆಸೇಜ್ ಮಾಡಿ. ಎಸ್, ಥ್ಯಾಂಕ್ ಯು.